ನಿನ್ನೆ ನಡೆದ ಘಟನೆ ಎಸ್ ಡೇವಿಡ್ ಅವ್ರದ್ದು ಘಟನೆ. ನಾನೇ ಇದ್ದಿದ್ದೆ ಆಸ್ಪತ್ರೆಯಲ್ಲಿ. ಆಸ್ಪತ್ರೆಯಲ್ಲಿ ಇದ್ದಾಗ ನನಗೆ ತಕ್ಷಣ ಏನಾಯಿತು ಅಂದರೆ ಒಂದು ಆಸ್ಪತ್ರೆಯಿಂದ ಫೋನ್ ಬಂತು. ಅಲ್ಲಿ ಮೆಡಿಕಲ್ ಸ್ಟೋರ್ಗೆ ಅವ್ರಿಗೆ ಒಂದು 3 ದಿವಸದ ಮುಂಚೆ ಎದೆ ಉರಿ ಅಂತ ಇದ್ರು ನನ್ನ ಹತ್ರ. ನಾನು ಹೇಳಿದೆ ನಾನು ಮೆಡಿಸಿನ್ ಹೇಳ್ತೀನಿ, ಆ ಮೆಡಿಸಿನ್ ಮಾಡೋಣ ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೆ. ಆವಾಗ ಅಷ್ಟೊತ್ತಿಗೆ ಹೋಗೋಣ ಅಷ್ಟೊತ್ತು ನನ್ನ ಸ್ನೇಹಿತ ಜೊತೆ ನಾನು ಡೇವಿಡು ಇವರೆಲ್ಲ ಯಾವಾಗಲೂ ಡೈಲಿ ಡಿಸ್ಕಸ್ ಮಾಡೋದು. ಇವರು ಚೆನ್ನೈ ಶೂಟಿಂಗಲ್ಲಿ ಇದ್ದರು. ಇವರು ಫೋನ್ ಮಾಡಿದ್ರು. ತಕ್ಷಣ ನಾನು ಆಸ್ಪತ್ರೆಗೆ ಹೋದೆ. ಆಸ್ಪತ್ರೆಗೆ ಹೋದ ತಕ್ಷಣ ಅಲ್ಲಿ ಹೋಗಿ ನೋಡ್ತಾನೆ ಇವರು ಡೆತ್ ಆಗಿಬಿಟ್ರು. ಬರುವಾಗನೇ ಡೆತ್ ಆಗಿಬಿಟ್ಟಾರೆ. ಆಸ್ಪತ್ರೆಗೆ ಕರ್ಕೊಂಡ್ಬಂದು ಬರೋದು ಡೆತ್ ಆಗಿಬಿಟ್ಟಿದೆ. ಆಮೇಲೆ ಎಲ್ಲ ಬಂದು ನಾನು ಒಂದು ವಿಡಿಯೋ ಎಲ್ಲ ಮಾಡಿ ಹಾಕಿದ ತಕ್ಷಣ ಒಂದಷ್ಟು ಜನ ಎಲ್ಲ ಬಂದರು ಅಲ್ಲಿಗೆ, ಅವ್ರ ಪರಿಚಯ ಇರೋರು. ಅಷ್ಟೊತ್ತಿಗೆ ಇವ್ರನ್ನು ಚೆನ್ನೈಯಿಂದ ರಜನಿಕಾಂತ್ ಸಿನಿಮಾದಲ್ಲಿದ್ದರು. ಇವರು ನೈಟ್ ಹೊರಟ್ಬಿಟ್ಟು ನಾನು ಪೊಲೀಸವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ನಮಗೆ ಅವರು ಹಾರ್ಟ್ ಅಟ್ಯಾಕ್ ಆಗಿರೋದು, ನನಗೆ 3 ದಿವಸ ಮುಂಚೆ ಇವರು ತುಂಬ ಪೈನ್ ಅಂತ ಇದ್ರು. ಅದರಿಂದ ಏನಾಗಿಲ್ಲ ಸರ್, ಇಲ್ಲೇ ನಾವು ಚರ್ಚೆ ಹತ್ರ ಮಾತಾಡ್ಬಿಟ್ಟು ನಾವು ಏನಿದೆ ಇಲ್ಲೇ ಮಣ್ಣು ಮಾಡ್ಬಿಡ್ತೀವಿ ಅಂತ. ಅಲ್ಲಿ ಆಸ್ಪತ್ರೆ ಹೇಳಿದ್ರು, ನಾವು ಇಲ್ಲ ನಾವು ಪೊಲೀಸ್ಗೆ ಇಂಟಿಮೇಷನ್ ಕೊಡೋದ್ರಿಂದ ಆಗಲ್ಲ ಅಂದರು. ಆಮೇಲೆ ಪೊಲೀಸವ್ರು ಹೇಳಿದ್ರು, ಇಲ್ಲ ಸರ್ ಇದು ಪ್ರೊಸೀಜರ್ ಇದೆ, ಈ ಫ್ರೆಂಡ್ಸ್ಗಳನ್ನ ಕೊಡೋಕ್ಕಾಗಲ್ಲ, ನಾವು ಬಾಡಿ ಏನೇ ಮಾಡಿದ್ರು ಏನಾದ್ರು ಆಯ್ತು ಏನೋ ಇವರೇ ಮಾಡಿಬಿಟ್ಟು ಇದಾಗಿದೆ. ಅವ್ರ ಫ್ಯಾಮಿಲಿ ಕಡೆ ಬಂದು ಏನೋ ಮಾತುಕತೆ ಮಾತಾಡಿದ್ರೆ ಮಾತ್ರ ನಾವು ಏನಾದ್ರು ಮಾತಾಡ್ತೀವಿ, ನಾವೇನಾದ್ರು ಆ ಬಾಡಿಗೆ ಇದ್ಮೇಲೆ ನಾವು ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತೀವಿ ನಾವು ಅಂತ ಹೇಳ್ಬಿಟ್ಟು ನಾನು ಆ್ಯಂಬುಲೆನ್ಸಲ್ಲಿ ಇದು ಮಾಡಿಕೊಂಡು ನೆನೆ ಶಿಫ್ಟ್ ಮಾಡಿದ್ರು. ಅವ್ರ ಫ್ಯಾಮಿಲಿಯಲ್ಲಿ ಯಾರೂ ಇಲ್ಲ ಮೇಡಮ್. ಈಗ ನಮ್ಗೆ ಗೊತ್ತಿರೋ ನಾವು ಇಬ್ಬರು ನಾವು ದಿನ ಅವ್ರ ಜೊತೆ ಇರೋದು ನಾವು. ಅವ್ರೀಗ ಒಂದು ಹೊಸ ಸಿನಿಮಾಕ್ಕೆ ಒಂದು ಆಯ್ಕೆ ಆಗಿ ಈಗ ಇವತ್ತು ಅವ್ರು ಚೆನ್ನೈಗೆ ಹೋಗ್ಬೇಕಾಯ್ತು, ಇವ್ರನ್ನ ಭೇಟಿಯಾಗಕ್ಕೆ ಹೋಗ್ಬೇಕಾಯ್ತು. ಅಷ್ಟಿಗೆ ಅವ್ರ ಫ್ಯಾಮಿಲಿಯವ್ರು ಯಾರೂ ಇಲ್ಲ, ಅವ್ರು ಯಾರು ಟಚ್ಚೂ ಇಲ್ಲ ಅವ್ರಿಗೆ. ಅದರಿಂದ ಪೊಲೀಸವ್ರಿಗೆ ತುಂಬ ಅವ್ರನ್ನ ಕೇಳ್ಕೊಂಡಾಗ ಇಲ್ಲ ಆಗೋದೇ ಇಲ್ಲ, ನಮ್ಗೆ ಕೊಡಿ ಸರ್ ನಾವು ಬಾಡಿನ ನಾವು ಇದು ಮಾಡ್ಕೊಳ್ತೀವಿ. ಯಾಕಂದ್ರೆ ಅವ್ರು ನಮ್ಮ ಹತ್ರ ಎಲ್ಲ ಕಷ್ಟ ಸುಖ ಎಲ್ಲ ಮಾತಾಡ್ತಾಯಿದ್ರು. ನಾವು 30 ವರ್ಷದಿಂದ ಅವರು ಫ್ರೆಂಡ್ ನಮಗೆ ಚಿತ್ರರಂಗದಲ್ಲಿ. ನಮ್ಮದು 40 ವರ್ಷ ಸರ್ವಿಸು, ಅವರು 30 ವರ್ಷದ ಚಿತ್ರರಂಗದಲ್ಲಿ ಇರೋದ್ರಿಂದ ಅವರು ಒಳ್ಳೆ ಕಥೆಗಾರ. ಅದು ಒಂದು ಸಿನಿಮಾ ಕಥೆಗಳನ್ನು ನಮ್ಮ ಹತ್ರ ಹೇಳಿದಾಗ ನಾವೀಗ ಯಾರನ್ನ ಒಂದು ಪ್ರೊಡ್ಯೂಸರ್ನ ಹಿಡಿಯೋಣ ಸರ್, ನಾವೇನು ಟ್ರೂಪ್ ಮಾಡ್ಕೊಂಡು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ತುಂಬ ಡಿಸ್ಕಸ್ ಮಾಡ್ತಾಯಿದ್ದೋ. ನಾನು ಪ್ರದೀಪ ಎಲ್ಲ ಯಾವಾಗಲೂ ಅಂತ. ಇವರು ಆ್ಯಕ್ಚುಲಿ ಬಾಂಬೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಖಾಲಿ ಮಾಡಿಬಿಟ್ರು. ಆಗ ನಾನು ಇವರೇ ಹೋಗ್ಬಿಟ್ಟು ಮನೆಯ ಸಾಮಾನು ಇದು ಮಾಡೋಣ. ಮತ್ತೆ ನಾವೇನು ಮಾಡೋದು ಪ್ಲಾನ್ ಮಾಡಿ, ಬೇಡ ನೀವು ಹೋಗ್ಬಿಡಿ, ನಿಮ್ಮ ಟ್ಯಾಲೆಂಟ್ ಮೇಲೆ ನೀವು ಒಳ್ಳೆ ಇದ್ದಿದ್ದು, ನಿಮ್ಮ ಹತ್ರ ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿದೆ, ತುಂಬ ಕಥೆನೂ ಮಾಡಿ ಇಟ್ಕೊಂಡಿದ್ರು. ಅಷ್ಟೊತ್ತಿಗೆ ಅವ್ರಿಗೆ ಹೇಳಿದೆ ನಾನು ಹೋಗೋದು ಬೇಡ ಸರ್ ಅಂತ. ನಾವಿಬ್ಬರು ತಡೆ ಕಟ್ಟಿ ಅವ್ರನ್ನ ನಾವು ಒಂದು ಮನೆ ಸಾಮಾನ TV ಇದೆಲ್ಲ ತೊಗೊಂಡು ನಿಮ್ಮ ಮನೇಲಿ ಇಟ್ಕೊಳ್ಳಿ, ನಮ್ಮ ಮನೇಲಿ ಇಟ್ಕೊಳ್ಳಿ, ನಾನು ಖಾಲಿ ಮಾಡಿ ಬಾಂಬೆಗೆ ಹೋಗ್ಬಿಡ್ತೀನಿ ಅದು. ಸರ್ ಯಾವುದು ಇಡೋದು ಬೇಡ, ನಾವು ನೋಡೋಣ, ನಾವು ಪ್ರಯತ್ನ ಪಡೋಣ, ಏನೋ ಮುಂದಕ್ಕೆ ಏನಾಗ್ತದೆ ಅಂತ ಪ್ರಯತ್ನ ಪಟ್ಟು ನಾವು ಪ್ಲಾನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಮೊನ್ನೆ ಕೋಬ್ರಾ ನಂದ ಪಿಕ್ಚರ್ ಮಾಡಿ ಪ್ರೊಡ್ಯೂಸರ್ ಅವ್ರ ತನಕ ಕರ್ಕೊಂಡು ಹೋಗಿದ್ದು. ನಾನು ಇವರು ಅವರು 3 ಜನ ಹೋಗಿ, ಸರ್ ಇವತ್ತು ಒಳ್ಳೊಳ್ಳೆ ಕಥೆ ಇದೆ, ನೀವು ಪ್ರೊಡ್ಯೂಸ್ ಮಾಡಿ ಸರ್ ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಸಿಕ್ಕಾಪಟ್ಟೆ ಒಂದು ರೌಂಡಲ್ಲಿ ಟರ್ನ್ ಮಾಡ್ತಾಯಿದ್ದೋ. ಏನೋ ಅವ್ರನ್ನ ನಿಲ್ಲಿಸ್ಕೊಳ್ಬೇಕು, ಯಾಕಂದರೆ ಯಾರಾದ್ರೂ ನಾವು ಕೈ ಚಾಚ್ತಾ ಇಲ್ಲ ಅವರು. ಆದರೆ ಇವರು ತುಂಬ ಹೆಲ್ಪ್ ಮಾಡವ್ರೆ. ಯಾರು ಪ್ರದೀಪ್ ಸಿಂಗ್ ಅವರು ಇದ್ದಾರಲ್ಲ, ತುಂಬ ಅಂದರೆ ತುಂಬ ಪ್ರತಿಯೊಂದು. ಈಗ ಮೊನ್ನೆ ಚೆನ್ನೈ ಶೂಟಿಂಗ್ ಹೋಗ್ಬೇಕಾದ್ರೆ ಅಷ್ಟೇ, ಅವರು ಹುಷಾರಿಲ್ಲದ ಕರ್ಕೊಂಡೋಗಿ ಟ್ಯಾಬ್ಲೆಟ್ ಎಲ್ಲ ಕೊಡಿಸಿ ಎಲ್ಲ ಮಾಡಿ ಕಳಿಸಿದ್ದಾರೆ. ಆದರೆ ಇಂಥ ಒಂದು ಸ್ನೇಹಿತ ನಮ್ಮ ಜೊತೆ ಇದ್ಕೊಂಡು, ಆಮೇಲೆ ನಮ್ಮ ಗುರುಜಿಗಳು ಯಾವಾಗಲೂ ನಮ್ಮ ಗುರುಜಿ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದು. ಪಿಲ್ಲರ್ ಮಂಜು ಅವರ ಅಣ್ಣ ಅವರು ಯಾವಾಗಲೂ ಇವ್ರ ನೆನೆಸ್ಕೊಳ್ತಾ ಇದ್ರು. ಗುರುಜಿ ಹಂಗಿದ್ದಾರೆ, ನಮ್ಮ ಹತ್ರ ಏನೋ ಮಾತಾಡ್ತಾರೆ ಇವ್ರ ಬಗ್ಗೆ. ಯಾಕಂದರೆ ಇವರು ಸಿನಿಮಾ ಮಾಡುವಾಗ ಸಿನಿಮಾ ಇಲ್ಲದ ಕೂಡ ಕೈಲಿ ಹಿಂಗೆ ಮಾಡಿ ದುಡ್ಡು ಕೊಡ್ತಾ ಇದ್ದಂತೆ ಯಾರನ್ನ ಡೇವಿಡ್ ಅವ್ರಿಗೆ. ಆವಾಗ ಅದನ್ನೆಲ್ಲ ನೆನೆಸ್ಕೊಳ್ತಾ ಇದ್ವಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ದೇವರು ಅವ್ರಿಗೆ ಈ ಸಿನಿಮಾ ಚೇಂಬರ್ನವ್ರು ನಿಂತು ನಮಗೆ ಬಾಡಿ ಕೊಡಲ್ಲ ಅಂತ ಹೇಳ್ತಾರೆ, ಸ್ನೇಹಿತರಿಗೆ ಕೊಡಲ್ಲ ಅಂತ ಹೇಳ್ತಾರೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಚೇಂಬರ್ ಅವ್ರು ಬಂದು ಮುಂದೆ ನಿಂತ್ಕೊಂಡು ನಮ್ಮನ್ನ ಬಾಡಿ ಕೊಟ್ಟರೆ ನಾವು ಅದನ್ನ ನಾವು ಸ್ವೀಕಾರ ಮಾಡಿ ನಾವೇ ಮಣ್ಣು ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್.